ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಸಿಂಪಲ್ ಆಗಿರೋ ಡಿಸೈನ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಸೊ ಇವತ್ತಿನ ಡಿಸೈನ್ಗೆ ಒಂದು ಯೂನಿಕ್ ಬೀಡ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಆ ಬೀಡ್ ಫೋಟೋ ನೀವು ನೋಡ್ತಾ ಇರ್ಬೋದು. ಫ್ರೆಂಡ್ಸ್, ಹಾಗೆಯೇ ನೀವೇನಾದರೂ ಸೀರೆ ಕುಚ್ಚು ಕಲಿಯೋದಕ್ಕೆ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಆನ್ಲೈನ್ ಕ್ಲಾಸಸ್ ಹಾಗೆ ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ನಾನು ತಗೋತೀನಿ. ಸೊ ಇಲ್ಲಿ ಕೊಟ್ಟಿರೋ ನಂಬರ್ಗೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಬೇಕಾದರೂ ಚೂಸ್ ಮಾಡ್ಕೋಬೋದು, ಆಫ್ಲೈನ್ ಬೇಕಾದರೂ ಚೂಸ್ ಮಾಡ್ಕೋಬೋದು. ಹಾಗೆಯೇ ಮೆಟೀರಿಯಲ್ಸ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಡೀಟೇಲ್ಸ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಮೊದಲಿಗೆ ಇಲ್ಲಿ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ನಾನು ಇವತ್ತಿನ ಡಿಸೈನ್ಗೆ ಯೂಸ್ ಮಾಡ್ತಾ ಇರೋದು ನನ್ನ ರೆಗ್ಯುಲರ್ ನೀಡಲ್ ನಂಬರ್ 10. ಲಾಕ್ ಮಾಡಿ ಆದಮೇಲೆ ನಾನಿವಾಗ 4 ಚೈನ್ ಹಾಕೋತೀನಿ. 4 ಚೈನ್ ಹಾಕ್ಕೊಂಡು ನೋಡಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೋಬೇಕು. ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಸ್ಟ್ರೈಟ್ ಲಾಕ್ಸೇ ನಾವು ಮಾಡ್ಕೋಬೇಕು. 4 ಚೈನ್ ಹಾಕಿ ಲಾಕ್ ಮಾಡಿ ಆದಮೇಲೆ ನಾನಿವಾಗ 5 ಚೈನ್ ಹಾಕೋತಾ ಇದ್ದೀನಿ. 1 2 3 4 5 ಚೈನ್ ಹಾಕ್ಕೊಂಡು ನೋಡಿ ಸ್ಟ್ರೈಟಾಗಿ ಬೇಡ, 1-2 ಪಾಯಿಂಟ್ ಆಗೋಷ್ಟು ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಫಸ್ಟು 4 ಚೈನ್ ಹಾಕ್ಕೊಂಡಿದ್ದೀನಿ, ಆಮೇಲೆ 5 ಚೈನ್, ಮತ್ತು ಇವಾಗ ನಾನು 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ನ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆ ಹಾಕಿ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ 4 ಚೈನ್ ಹಾಕಿ ಈ ರೀತಿ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ. 4 ಚೈನ್ ಇವಾಗ 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ ನೋಡಿ. ಫಸ್ಟು 4 ಚೈನ್ ಹಾಕಿದ್ದೆ, ಆಮೇಲೆ 5 ಚೈನ್ ಹಾಕ್ಕೊಂಡೆ, ಆಮೇಲೆ 4 ಚೈನ್ನ ನಾನು 2 ಸತಿ ಹಾಕ್ಕೊಂಡಿದ್ದೀನಿ. ಮತ್ತೆ ಇವಾಗ ನಾನು 5 ಚೈನ್ ಹಾಕೋತೀನಿ. 1 2 3 4 5 ಚೈನ್ ಹಾಕ್ಕೊಂಡು ನೋಡಿ ಇದನ್ನು ಸ್ಟ್ರೈಟ್ ಆಗಬೇಡ, 1-2 ಪಾಯಿಂಟ್ ಆಗೋಷ್ಟು ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಇವಾಗ 4 ಚೈನ್ ಹಾಕ್ಕೊಳ್ಳಿ. ಸೊ ಇವಾಗ ನಾನೇನು ಮಾಡಿ ತೋರಿಸ್ತಾ ಇದ್ದೀನಲ್ಲ, ಇವತ್ತಿನ ಡಿಸೈನ್ದು ಬೇಸ್ ಲೈನ್ ಆಗುತ್ತೆ ಇದು. 5 ಚೈನ್ ಹಾಕಿ ಲಾಕ್ ಮಾಡಿ ಆದಮೇಲೆ ನಾನಿವಾಗ 4 ಚೈನ್ನ 2 ಟೈಮ್ಸ್ ಹಾಕೋತೀನಿ ನೋಡಿ. 4 ಚೈನ್ನ ಮಾತ್ರ ಈ ರೀತಿ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸಿಂಗಲ್ ಕ್ರೋಶೆ ಹಾಕಿ ನಾವು ಲಾಕ್ ಮಾಡ್ಕೋಬೇಕು. 2 3 ಆ್ಯಂಡ್ 4 ಇದನ್ನು ನೋಡಿ 4 ಚೈನ್ನ ಈ ರೀತಿ ಸ್ಟ್ರೈಟಾಗಿಟ್ಟಿನೇ ನಾವು ಲಾಕ್ ಮಾಡ್ಕೋಬೇಕು. 4 ಚೈನ್ ಇಲ್ಲಿ 2 ಟೈಮ್ಸ್ ಆಗಿದೆ. ಇವಾಗ 5 ಚೈನ್ ಹಾಕೋಬೇಕು. ಸೊ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಮಾತ್ರ ನಾವು 4 ಚೈನ್ನ 1 ಸತಿ ಹಾಕೋತೀವಿ. ಇನ್ ಬಿಟ್ವೀನ್ 4 ಚೈನ್ನ ನಾವು 2 ಸತಿ ಹಾಕೋತೀವಿ. ಫ್ರೆಂಡ್ಸ್ ನೋಡಿ, ಇವತ್ತಿನ ಡಿಸೈನ್ದು ಬೇಸ್ ಲೈನ್ ಇದು. ನಾನು ಅವಾಗಲೇ ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಮಾತ್ರ 4 ಚೈನ್ನ 1 ಸತಿ ಹಾಕೋತೀವಿ. ಇನ್ ಬಿಟ್ವೀನ್ ನಾವು 2 ಸತಿ ಹಾಕೋತೀವಿ. 4 ಚೈನ್ ಹಾಕಿ ಮತ್ತೆ ಇಲ್ಲಿ ಆರ್ಚ್ನ ಮಾಡೋದಕ್ಕೆ ನಾವು 5 ಚೈನ್ ಹಾಕೋತೀವಿ ನೋಡಿ. ಇವತ್ತಿನ ಡಿಸೈನ್ದು ಕಂಪ್ಲೀಟ್ ಬೇಸ್ ಲೈನು ಈ ರೀತಿ ಬರುತ್ತೆ. ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನಾನು ಸೇಮ್ ಕಲರ್ ದಾರಾನ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ನಾವು ಬೇಸ್ ಲೈನ್ಗೆ ಯಾವ ಕಲರ್ ಹಾಕಿದ್ವಿ ಅಲ್ವಾ, ಅದೇ ಕಲರ್ ದಾರಾನ ನಾನು ತೊಗೊಂಡಿದ್ದೀನಿ. ಇವಾಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ, ಅದೇ ಪಾಯಿಂಟ್ಗೆ ನಾನು ಲಾಕ್ ಮಾಡ್ಕೋತೀನಿ ನೋಡಿ. ಅದೇ ಪಾಯಿಂಟ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಇವಾಗ ನಾನು ದಾರ ಮೇಲ್ ಮಾಡಿ ಬೀಡನ್ನ ಹಾಕೋತಾ ಇದ್ದೀನಿ ನೋಡಿ. ಇಲ್ಲಿ ಈ ರೀತಿ ಬೀಡ್ ಬರುತ್ತೆ. ಸೊ ಈ ಬೀಡನ್ನ ನಾನು ಹಾಕೋತಾ ಇದ್ದೀನಿ. ಈ ಬೀಡೆಲ್ಲ ಎಲ್ಲಿ ಸಿಗುತ್ತೆ ಅನ್ನೋ ಇನ್ಫಾರ್ಮೇಷನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡ್ಬೋದು. ಬೀಡನ್ನ ಲಾಕ್ ಮಾಡಿಕೊಂಡು ಇಲ್ಲೇನು 4 ಚೈನ್ ಹಾಕಿದ್ವಿ ಅಲ್ವಾ, ಈ 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳೋಣ. ಸೊ ನೋಡಿ ಬೀಡ್ ಈ ರೀತಿ ಬರುತ್ತೆ. ನಾವು ಕುಚ್ಚನ್ನ ಹಾಕೋದ್ರ ಬದಲು ಈ ರೀತಿ ಬೀಡನ್ನ ಕೂಡ ನಾವು ಯೂಸ್ ಮಾಡ್ಕೋಬೋದು. ಇವಾಗ ನಾನು ಇಲ್ಲಿಂದಾನೆ ಇಲ್ಲೇನು 5 ಚೈನ್ನ ಹಾಕ್ಕೊಂಡಿದ್ದೀವಿ ಅಲ್ವಾ, ಈ 5 ಚೈನ್ನ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಡಬಲ್ ಕ್ರೋಶೆ ಹೇಗೆ ಮಾಡೋದು ಅಂತ ಹೇಳಿ. ಸೊ ಅದಕ್ಕೆ ಸ್ವಲ್ಪ ಫಾಸ್ಟಾಗೇ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಬಿಗಿನರ್ಸ್ ಏನಾದರೂ ಆಗಿದ್ರೆ ನನ್ನ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ರೈಟ್ ಸೈಡಲ್ಲಿ 3 ಡಾಟ್ಸ್ ಆಪ್ಷನ್ ಬರುತ್ತೆ. ಆ ಡಾಟ್ನ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಪ್ಲೇಬ್ಯಾಕ್ ಸ್ಪೀಡ್ ಅನ್ನೋ ಆಪ್ಷನ್ ಕೂಡ ಸಿಗುತ್ತೆ ನಿಮಗೆ. ಸೊ ಅಲ್ಲಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಸ್ಪೀಡ್ನ ಹೈ ಕೂಡ ಮಾಡಿ ನೋಡ್ಕೋಬೋದು, ಹಾಗೆಯೇ ಲೋ ಕೂಡ ಮಾಡಿ ಸ್ಲೋ ಆಗಿ ನೋಡ್ಕೋಬೋದು. ಸೊ ಆದಷ್ಟು ಡಬಲ್ ಕ್ರೋಶೆ ಎಲ್ಲ ಒಂದೇ ಲೆವೆಲ್ಗೆ ಇರಬೇಕು. ಒಂದು ಚಿಕ್ಕದು ಒಂದು ದೊಡ್ಡದು ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನೋಡಿ. ಸೂಜಿ ಮೇಲೆ 1 ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ದಾರ ತೆಗೆದು ಫಸ್ಟ್ 2ರಲ್ಲಿ 1, ಆಮೇಲೆ 2ರಲ್ಲಿ 1 ನೋಡಿ. ಒಟ್ಟು ಇಲ್ಲಿ 6 ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. 6 ಡಬಲ್ ಕ್ರೋಶೆ ಆದಮೇಲೆ ಒಂದು ಬೀಡ್ನ ನಾನು ತೊಗೋತಾ ಇದ್ದೀನಿ. ಇಲ್ಲಿ 3 mm ಸೈಜ್ದು ಗೋಲ್ಡ್ ಬೀಡ್ನ ನಾನು ಯೂಸ್ ಮಾಡ್ತಾ ಇರೋದು. ಬೀಡ್ನ ಹಾಕ್ಕೊಂಡು ಮತ್ತೆ ನಾನು 6 ಡಬಲ್ ಕ್ರೋಶೆನ ಮಾಡ್ಕೋತೀನಿ.
ಅಂದರೆ ಬೀಡನ್ನ ಹಾಕೋದಕ್ಕಿಂತ ಮುಂಚೆ ಕೂಡ 6 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ವಿ. ಆಮೇಲೆ ಬೀಡ್ ಹಾಕ್ಕೊಂಡು 6 ಡಬಲ್ ಕ್ರೋಶೆ ಮಾಡ್ಕೊಂಡ್ವಿ. ಬೀಡನ್ನ ಹಾಕಿರೋ ಡಬಲ್ ಕ್ರೋಶೆಯನ್ನು ಸೇರಿಸಿದಾಗ 6 ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಸೊ ಈ ರೀತಿ ನಾವು ಡಿವೈಡ್ ಮಾಡಿ ಮಾಡ್ಕೊಂಡಾಗ ನಾವೇನು ಆರ್ಚ್ನ ಮಿಡಲ್ಗೆ ಬೀಡನ್ನ ಹಾಕಿದ್ದೀವಿ ಅಲ್ವಾ, ಆ ಬೀಡ್ ಕರೆಕ್ಟಾಗಿ ಆರ್ಚ್ನ ಮಿಡಲ್ಗೆ ಬರುತ್ತೆ. ಇಲ್ಲಾಂದರೆ ಒಂಚೂರು ಹೆಚ್ಚು ಕಡಿಮೆ ಆದರೆ ಬೀಡ್ ಸ್ವಲ್ಪ ಸೈಡಲ್ಲಿ ಇರೋ ಥರ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಯಾವ ರೀತಿ ಕೌಂಟಿಂಗ್ಸ್ನ ಮಾಡ್ಕೊಂಡಿದ್ದೀನಿ ಅಲ್ವಾ, ಅದೇ ಥರ ಕೌಂಟಿಂಗ್ಸ್ನ ನೀವು ಕೂಡ ಮಾಡ್ಕೊಳ್ಳಿ. ಮತ್ತೆ ಇವಾಗ ಡಬಲ್ ಕ್ರೋಶೆ. ಸೊ ಆದಷ್ಟು ಇಲ್ಲಿ ಡಬಲ್ ಕ್ರೋಶೆ ಎಲ್ಲ ಒಂದೇ ಲೆವೆಲ್ಗೆ ಬರೋ ರೀತಿ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಆರ್ಚ್ನ ಕಂಪ್ಲೀಟ್ ಆಯಿತು. ಅಂದರೆ 12 ಡಬಲ್ ಕ್ರೋಶೆ ಮಾಡಿ ಆಯಿತು. ಇವಾಗ ಇಲ್ಲೇನು 4 ಚೈನ್ ಹಾಕಿದ್ವಿ ಅಲ್ವಾ, ಈ 4 ಚೈನ್ನ ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ, ಅಂದರೆ ಆರ್ಚ್ನ ಎಂಡ್ ಮಾಡ್ಕೊಳ್ಳೋಣ. ಮತ್ತು ಇವಾಗ ದಾರ ಮೇಲ್ ಮಾಡಿ ನಾನು ಬೀಡನ್ನ ತಗೋತಾ ಇದ್ದೀನಿ. ಬೀಡನ್ನ ತಗೊಂಡು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಸೊ ಇದು ಹ್ಯಾಂಗಿಂಗ್ ಎಲ್ಲ ಇರುತ್ತೆ, ಅದರಲ್ಲಿ ಹೋಲೆಲ್ಲ, ಅದರೊಳಗಡೆಯಿಂದ ನಾವು ದಾರ ತಗೊಂಡು ವರ್ಕ್ ಮಾಡ್ಕೋಬೋದು. ಇವಾಗ ಬೀಡನ್ನ ಲಾಕ್ ಕೂಡ ಮಾಡ್ಬೋದು, ಇಲ್ಲಾಂದರೆ ಹಾಗೇ ಡೈರೆಕ್ಟಾಗಿ ನೆಕ್ಸ್ಟ್ 4 ಚೈನ್ನ ಒಳಗಡೆಗೆ ಲಾಕ್ ಮಾಡ್ಕೋಬೋದು. ಸೊ ನೋಡಿ, ಇಲ್ಲೇನು ಡಿಸೈನ್ಗಳಿಗೆ ನಾವು ಕುಚ್ಚು ಕಟ್ತೀವಲ್ವ ಆ ರೀತಿ ಬೀಡನ್ನ ಹಾಕೋಬೋದು. ಇವಾಗ ನಾನು ಇಲ್ಲಿಂದಾನೇ ನೆಕ್ಸ್ಟ್ 5 ಚೈನ್ನ ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಶೆನ ಮಾಡ್ಕೋತೀನಿ. ಅಂದರೆ ಫಸ್ಟು ಆರ್ಚ್ನ ಮಾಡಿದ್ವಿ ಅಲ್ವಾ, ಅದೇ ಥರ ನಾನು ಮಾಡ್ಕೋತಾ ಇದ್ದೀನಿ. ಸೊ ಈ ಬೀಡನ್ನ ಯೂಸ್ ಮಾಡಿ ನಾನು ಸಿಂಪಲ್ ಡಿಸೈನ್ನ ನಾನು ಮಾಡಿ ತೋರಿಸ್ತಾ ಇರೋದು. ಇನ್ ಕೇಸ್ ಇದೇ ಬೀಡನ್ನ ಯೂಸ್ ಮಾಡಿ ನಾನು ಯಾವುದು ನನ್ನ ಚಾನಲಲ್ಲಿ ಸುಮಾರು ವೀಡಿಯೋಸ್ ಇದೆ ಅಲ್ವಾ, ಅದಕ್ಕೆ ಕುಚ್ಚು ಹಾಕೋ ಜಾಗದಲ್ಲಿ ಈ ಥರ ಬೀಡ್ಸ್ನ ಕೂಡ ನೀವು ಹಾಕೋಬೋದು. ಕುಚ್ಚನ್ನ ಬದಲು ಯೂಸ್ ಮಾಡ್ಕೋಬೋದು. ಯಾವುದೇ ಡಿಸೈನಿಗೆ ಬೇಕಾದರೂ ನೀವು ಈ ರೀತಿ ಟ್ರೈ ಮಾಡ್ಬೋದು. ನಾನಿಲ್ಲಿ ಸಿಂಪಲ್ ಡಿಸೈನ್ಗೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಬೀಡ್ನಲ್ಲಿ ಸುಮಾರು ವೆರೈಟಿ ಕಲರ್ಸ್ ಕೂಡ ಸಿಗುತ್ತೆ, ಸುಮಾರು ಡಿಸೈನ್ಸ್ ಕೂಡ ಸಿಗುತ್ತೆ. ಸೊ ಬೀಡ್ಸ್ ಎಲ್ಲ ಎಲ್ಲಿ ಸಿಗುತ್ತೆ, ಹಾಗೆ ನಾನು ಮೆಟೀರಿಯಲ್ಸ್ನ ಎಲ್ಲಿ ಪರ್ಚೇಸ್ ಮಾಡ್ತೀನಿ ಅನ್ನೋ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಸೊ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇರುತ್ತೆ ಕರ್ನಾಟಕದ ಒಳಗಡೆ ಇದ್ದರೆ. ಔಟ್ ಆಫ್ ಕರ್ನಾಟಕ ಇದ್ದರೆ ನಿಮಗೆ ಪ್ರೀಪೇಯ್ಡ್ ಆಪ್ಷನ್ ಇರುತ್ತೆ. ಸೊ ಇಲ್ಲಿ 6 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ನಾನು ಬೀಡನ್ನ ಹಾಕಿ ಮತ್ತೆ 6 ಡಬಲ್ ಕ್ರೋಶೆನ ಮಾಡ್ಕೋತೀನಿ. ಸೊ ಇಲ್ಲಿ ನಾನು 5 ಚೈನ್ ಹಾಕ್ಕೊಂಡಿದ್ದೀನಿ ಅಲ್ವಾ. ಸೊ ನಿಮಗೆ ಇನ್ನೂ ದೊಡ್ಡದು ಆರ್ಚ್ ಬೇಕು ಅಂತ ಅಂದರೆ ನೀವು 6 ಚೈನ್ ಬೇಕಾದರೂ ಹಾಕ್ಕೋಬೋದು. ಹಾಗೆಯೇ ಇಲ್ಲಿ ಬರೀ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ಅಲ್ವಾ. ಸೊ ನಿಮಗೆ ಬೇಕು ಅಂದರೆ ತ್ರಿಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ಆರ್ಚ್ಗೆ ತ್ರಿಬಲ್ ಕ್ರೋಶೆ ಮಾಡಿ ಪಿಕಾಟ್ ಥರ ಕೂಡ ನೀವು ಮಾಡ್ಕೋಬೋದು. ಸೊ ಇಲ್ಲಿ ಸಿಂಗಲ್ ಆರ್ಚ್ ಮಾಡ್ತಿದ್ದೀವಲ್ವಾ, ಸಿಂಗಲ್ ಆರ್ಚಲ್ಲಿ ಯಾವೆಲ್ಲ ಡಿಸೈನ್ಸ್ ಬರುತ್ತೆ ಆ ರೀತಿ ಡಿಸೈನ್ಸ್ನ ಈ ಥರ ಬೀಡ್ಸ್ಗೆ ನೀವು ಟ್ರೈ ಮಾಡ್ಕೋಬೋದು. ಬ್ರೈಡಲ್ ಡಿಸೈನ್ಸ್ಗೂ ಅಷ್ಟೇ ಟ್ರೈ ಮಾಡ್ಬೋದು. ನಾವು ಕುಚ್ಚು ಹಾಕೋ ಜಾಗದಲ್ಲಿ ಈ ಬೀಡನ್ನ ಬೇಕಾದರೆ ಯೂಸ್ ಮಾಡ್ಕೋಬೋದು. ಸೊ ಇದು ರೆಗ್ಯುಲರ್ ಡಿಸೈನು, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಈ ಡಿಸೈನು ಕ್ರೋಶೆ ವರ್ಕ್ ಮಾಡೋರಿಗೆ. ಸೊ ಇಲ್ಲಿ ಈ ಬೀಡನ್ನ ನಾನು ಕುಚ್ಚು ಹಾಕೋ ಜಾಗದಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು. ಕುಚ್ಚನ್ನ ಬದಲು ಈ ರೀತಿ ಬೀಡನ್ನ ಕೂಡ ನೀವು ಹಾಕೋಬೋದು. ಸೊ ಯಾರಿಗೆಲ್ಲ ಕುಚ್ಚು ಹಾಕಿಸ್ಕೊಳ್ಳೋಕ್ಕೆ ಇಷ್ಟ ಇರೋದಿಲ್ಲ, ಸುಮಾರು ಜನ ಇತ್ತೀಚೆಗೆ ನಮಗೆ ವಿತೌಟ್ ಕುಚ್ಚು ಡಿಸೈನ್ಸ್ನ ಕೇಳ್ತಿದ್ದಾರೆ. ಸೊ ಅಂಥವ್ರಿಗೆ ಈ ರೀತಿ ಬೀಡನ್ನ ನಾವು ಯೂಸ್ ಮಾಡ್ಕೋಬೋದು. ನೋಡಿ ಈ ಥರ. ಮತ್ತು ಇವಾಗ ಇಲ್ಲಿಗೆ ಬೀಡನ್ನ ಹಾಕೋತೀನಿ. ಸೊ ಹ್ಯಾಂಗಿಂಗ್ ಥರ ಕೂಡ ಕಾಣಿಸುತ್ತೆ, ಬೀಡು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಬೀಡನ್ನ ಹಾಕಿ ಬೀಡನ್ನ ಬೇಕಾದರೆ ಲಾಕ್ ಮಾಡಿಕೊಂಡು ನೆಕ್ಸ್ಟ್ 4 ಚೈನ್ಗೆ ಲಾಕ್ ಮಾಡ್ಕೋಬೋದು, ಇಲ್ಲ ಅಂದರೆ ಡೈರೆಕ್ಟಾಗಿ ಈ ರೀತಿ ಲಾಕ್ ಮಾಡ್ಕೋಬೋದು. ಸೊ ನಿಮಗೆ ಯಾವ ರೀತಿ ಕಂಫರ್ಟಬಲ್ ಆಗುತ್ತೋ ಆ ರೀತಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬಂದಿದೆ. ಸೊ ಇದೇ ಥರ ನಾನು ಪೂರ್ತಿ ಡಿಸೈನ್ನ ಅಂದರೆ ಫುಲ್ ಎಂಡ್ವರೆಗೂ ಮಾಡಿಕೊಂಡು ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ. ಎಲ್ಲ ಆರ್ಚ್ಗಳು ಆದಮೇಲೆ ನಾನು ಕಂಪ್ಲೀಟ್ ಲುಕ್ನ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಏನು ನೀವು ನೋಡ್ತಾ ಇದ್ದೀರಾ, ಡಿಸೈನ್ ಕಂಪ್ಲೀಟ್ ಆಗಿದೆ. ನೋಡಿ ನಾನು ಆವಾಗಲೇ ಹೇಳ್ದಂಗೆ ಹ್ಯಾಂಗಿಂಗ್ ಆಗುತ್ತೆ ಈ ಥರ, ಜಸ್ಟ್ ಈ ಥರ ನಮಗೆ ಬೆಲ್ಸ್ ಥರ ಕೂಡ ಕಾಣಿಸುತ್ತೆ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾರಿಗೆಲ್ಲ ಕುಚ್ಚು ಹಾಕ್ಸ್ಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ ಅಂಥವ್ರು ಈ ಬೀಡನ್ನ ಚೂಸ್ ಮಾಡ್ಕೋಬೋದು. ನೋಡಿ ಈ ರೀತಿ ಬೀಡನ್ನ ನೋಡಿ ಎಷ್ಟು ನೀಟಾಗಿದೆ ಅಂಥೇಳಿ, ತುಂಬ ಚೆನ್ನಾಗಿದೆ. ನಿಮ್ಗೆ ಯಾವ ಕಲರ್ಸ್ ಬೇಕೋ ಆ ಕಲರ್ಸ್ ಕೂಡ ಸಿಗುತ್ತೆ ಇದರಲ್ಲಿ. ಸೊ ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತ ಅಂದರೆ ನಾನು ಈ ಡಿಸೈನ್ಗೆ ಯೂಶ್ವಲಿ 350ಇಂದ 450ವರೆಗೂ ತಗೋತೀನಿ. ಆದರೆ ಈ ರೀತಿ ಬೀಡನ್ನ ಯೂಸ್ ಮಾಡಿದಾಗ ನಾವು 550 ಅಬೋನೇ ತೊಗೋಬೇಕು ಈ ಡಿಸೈನ್ಗೆ. ಯಾಕಂದರೆ ಈ ಬೀಡ್ಸು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಸೊ ಒಂದು ಪ್ಯಾಕ್ ತೊಗೊಂಡ್ರೆ ಒಂದು ಈ ಥರ ಸಿಂಗಲ್ ಆರ್ಚ್ನ ಮಾಡಿಕೊಂಡ್ರೆ ಒಂದು ಸೀರೆಗೆ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಥರ ಬೀಡನ್ನ ನೀವು ಯೂಸ್ ಮಾಡಿ ಡಿಸೈನ್ನ ಮಾಡ್ಕೊಂಡಾಗ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಹೇಳಿ, ಅಂದರೆ 650ಇಂದ 750 ಈ ರೀತಿ ಕೂಡ ನೀವು ಚಾರ್ಜ್ ಮಾಡ್ಕೋಬೋದು. ಫ್ರೆಂಡ್ಸ್, ಇವತ್ತಿನ ಡಿಸೈನ್ದು ಫೈನಲ್ ಲುಕ್ ಇದು. ಇವತ್ತಿನ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹಾಗೆಯೇ ಮೆಟೀರಿಯಲ್ಸ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ ಇರುತ್ತೆ, ಚೆಕ್ ಮಾಡ್ಕೋಬೋದು. ಥ್ಯಾಂಕ್ ಯು.